ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. 2025 ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್. ಸಿಲಿಕಾನ್ ಸಿಟಿಯಲ್ಲಿ ಸಂಭ್ರಮಾಚರಣೆಗೆ ಸಕಲ ಸಿದ್ಧತೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಬಿಗಿ ಬಂದೋಬಸ್ತ್. ಎಂಜಿ ರೋಡ್ನಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತರ ರೌಂಡ್ಸ್. ನ್ಯೂ ಇಯರ್ ಸಂಭ್ರಮಾಚರಣೆಗೆ ಕೈಗೊಂಡಿರುವ ಭದ್ರತೆ ಪರಿಶೀಲನೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ಸಿಸಿಟಿವಿ ಅಳವಡಿಕೆ. ಹೊಸ ವರ್ಷ ಹಿನ್ನೆಲೆ ನಮ್ಮ ಮೆಟ್ರೋ ಬಿಎಂಟಿಸಿ ಸಂಚಾರ ಅವಧಿ ವಿಸ್ತರಣೆ. ಜನರ ಅನುಕೂಲಕ್ಕಾಗಿ ಮುಂಜಾನೆ 2 ಗಂಟೆವರೆಗೆ ಸಂಚಾರ. ರಾತ್ರಿ 11ಕ್ಕೆ ಬಂದ್ ಆಗಲಿದೆ ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣ. ಹೊಸ ವರ್ಷ ಸ್ವಾಗತಕ್ಕೆ ಕಾಫಿನಾಡು ಚಿಕ್ಕಮಗಳೂರು ಸಜ್ಜು. ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6ರವರೆಗೆ ಪ್ರವಾಸಿ ತಾಣಗಳಿಗೆ ನಿರ್ಬಂಧ. ನಿಯಮ ಉಲ್ಲಂಘಿಸಿದ್ರೆ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಪೊಲೀಸರ ಎಚ್ಚರಿಕೆ. ಕಲ್ಪತರು ನಾಡಿನ ಪ್ರವಾಸಿ ತಾಣಗಳಲ್ಲಿ ಹೈ ಅಲರ್ಟ್. ದೇವರಾಯನ ದುರ್ಗ, ನಾಮದ ಚಿಲುಮೆ, ಮಂದಗಿರಿ ಬೆಟ್ಟಕ್ಕೆ ಪ್ರವೇಶ ನಿರ್ಬಂಧ. ಹದ್ದು ಮೀರಿ ವರ್ತಿಸಿದ್ರೆ ಶಿಕ್ಷೆ ಫಿಕ್ಸ್ ಎಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ. ಬಾಗಲಕೋಟೆಯಲ್ಲಿ ಹೊಸ ವರ್ಷಾಚರಣೆಗೆ ವಿರೋಧ. ನಾನೊಬ್ಬ ಹಿಂದೂ, ನಮ್ಮದು ಯುಗಾದಿ ಹೊಸ ವರ್ಷ ಎಂದು ಘೋಷಣೆ. ಮಾನವ ಸರಪಳಿ ನಿರ್ಮಿಸಿ ಹಿಂದೂ ಸಂಘಟನೆಗಳಿಂದ ಆಕ್ರೋಶ. ಬರಾಹಿ ಜ್ಯುವೆಲ್ಲರ್ಸ್ ಮಾಲೀಕರಿಗೆ ಐಶ್ವರ್ಯ ವಂಚನೆ ಕೇಸ್. ವಂಚಕರ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕ್ರಮಕ್ಕೆ ಆಗ್ರಹ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಡಿಕೆ ಸುರೇಶ್ ದೂರು. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣ. ಗಾಯಗೊಂಡಿದ್ದ ಮತ್ತೊಬ್ಬ ಅಯ್ಯಪ್ಪ ಮಾಲಾಧಾರಿಗಳ ಸಾವು. ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ. ಚೇತರಿಸಿಕೊಂಡಿರುವ ಬಾಲಕ ಶೀಘ್ರದಲ್ಲೇ ಡಿಸ್ಚಾರ್ಜ್. ಉಡುಪಿ ಗುಡ್ಡಗಾಡು ಪ್ರದೇಶದಲ್ಲಿ ಅಗ್ನಿ ಅವಘಡ. ಕಿಡಿಗೇಡಿಗಳು ಎಸೆದ ಸಿಗರೇಟ್ ಕಿಡಿಯಿಂದ ಬೆಂಕಿ ಹಬ್ಬಿದ ಸಂಶಯ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡು. ಬೆಂಕಿ ನಂದಿಸುವಲ್ಲಿ ಯಶಸ್ವಿ. ದಚ್ಚು ಕಿಚ್ಚ ಫ್ಯಾನ್ಸ್ ನಡುವೆ ಬಾಸಿಸಂ ವಾರ್. ಬಾಸ್ ಕೇಕ್ ವಿಚಾರಕ್ಕೆ ನಟ ಕಿಚ್ಚ ಸುದೀಪ್ ಸ್ಪಷ್ಟನೆ. ದರ್ಶನ್ ಮತ್ತು ನನ್ನ ಮಧ್ಯೆ ಏನು ತೊಂದರೆ ಇಲ್ಲ ಎಂದ ಮ್ಯಾಕ್ಸ್. ಅಭಿಮಾನಿಗಳಿಗೆ ಅವರವರ ಹೀರೋಗಳೆಲ್ಲ ಬಾಸ್ಗಳೇ. ಯಶ್, ದರ್ಶನ್, ಉಪ್ಪಿ, ಶಿವಣ್ಣ ಎಲ್ಲರೂ ಇದ್ರೆ ಕನ್ನಡ ಚಿತ್ರರಂಗ ಬೆಳವಣಿಗೆಗೆ ಒಗ್ಗಟ್ಟಿನ ಮಾತನಾಡಿದ ಕಿಚ್ಚ ಸುದೀಪ್. ಹೊಸ ವರ್ಷಕ್ಕೂ ಮುನ್ನ ಇತಿಹಾಸ ಸೃಷ್ಟಿಸಿದ ಇಸ್ರೋ. ಶ್ರೀಹರಿಕೋಟಾದಿಂದ ಸ್ಪಾಡೆಕ್ಸ್ ಮಿಷನ್ ಯಶಸ್ವಿ ಉಡಾವಣೆ. ಭಾರತದ ಪಾಲಿಗೆ ಭವಿಷ್ಯದಲ್ಲಿ ಗೇಮ್ ಚೇಂಜರ್ ಸ್ಪಾಡೆಕ್ಸ್. ರಾಮನಗರದ ಚನ್ನಪಟ್ಟಣ ತಾಲೂಕಿನಲ್ಲಿ ನಿಲ್ಲದ ಕಾಡಾನೆ ಹಾವಳಿ. ಕಾಡಾನೆ ಉಪಟಳಕ್ಕೆ ಕುಯಿಲಿಗೆ ಬಂದಿದ್ದ ಸೌತೆಕಾಯಿ ಬೆಳೆ ನಾಶ. ಲಾಭದ ನಿರೀಕ್ಷೆಯಲ್ಲಿದ್ದ ರೈತ ದೇವರಾಜು ಬೆಳೆ ಕಳೆದುಕೊಂಡು ಕಂಗಾಲು. ಈ ವರ್ಷವೂ ಹುಟ್ಟುಹಬ್ಬ ಆಚರಣೆ ರಾಜ್ಯದಲ್ಲಿ ಇರಲ್ಲ. ಯಶ್ ಜನವರಿ 8ಕ್ಕೆ ಶೂಟಿಂಗ್ ಕಾರಣ ವಿದೇಶಕ್ಕೆ ತೆರಳಲಿರುವ ರಾಕಿ ಬಾಯ್. ಅಭಿಮಾನಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ ಯಶ್. ಕಣಿವೆ ರಾಜ್ಯದಲ್ಲೂ ಹೊಸ ವರ್ಷಾಚರಣೆಗೆ ಕೌಂಟ್ಡೌನ್. ಜಮ್ಮು ಕಾಶ್ಮೀರದ ಪೂಂಚ್ ಗಡಿಯಲ್ಲಿ ಭದ್ರತೆ ಹೆಚ್ಚಳ. ಚೆಕ್ಪೋಸ್ಟ್ನಲ್ಲಿ ಪ್ರತಿಯೊಂದು ವಾಹನಗಳ ತಪಾಸಣೆ. ಎನ್ಸಿಸಿ ಕ್ಯಾಂಪ್ನಲ್ಲಿ ಸೇನಾ ಅಧಿಕಾರಿ ಮೇಲೆ ಹಲ್ಲೆ. ಕೇರಳದ ಕೆಎಂಎಂ ಕಾಲೇಜಿನಲ್ಲಿ ನಡೆದಿದ್ದ ಘಟನೆ. ಹಲ್ಲೆ ನಡೆಸಿದ 2 ವ್ಯಕ್ತಿಗಳ ಬಂಧನ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಒಬ್ಬ ಗ್ರೇಟ್ ಲೀಡರ್. ನಟ ಅಲ್ಲು ಅರ್ಜುನ್ನನ್ನ ತಪ್ಪಿತಸ್ಥರನ್ನಾಗಿ ಮಾಡಿದ್ದು ಸರಿಯಲ್ಲ. ಅಲ್ಲು ಅರ್ಜುನ್ ವಿರುದ್ಧದ ಕೇಸ್ ಬಗ್ಗೆ ಮೌನ ಮುರಿದ ಪವನ್ ಕಲ್ಯಾಣ್. ಕೇಜ್ರಿವಾಲ್ ನಿಮ್ಮನ್ನ ತಾತ್ಕಾಲಿಕ ಸಿಎಂ ಎಂದು ಕರೆದಿರೋದು ಆಕ್ಷೇಪಾರ್ಹ.
ಸಿಎಂ ಅತೀಶಿಗೆ ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಪತ್ರ. ಕ್ಷುಲ್ಲಕ ರಾಜಕೀಯ ಬೇಡ ಎಂದು ಎಲ್ಜಿಗೆ ದೆಹಲಿ ಸಿಎಂ ತಿರುಗೇಟು. ಮನಮೋಹನ್ ಸಿಂಗ್ ಸಾವಿನ ಬೆನ್ನಲ್ಲೇ ರಾಹುಲ್ ವಿಯೆಟ್ನಾಂ ಪ್ರವಾಸ. ರಾಹುಲ್ ಗಾಂಧಿ ಪ್ರವಾಸಕ್ಕೆ ಬಿಜೆಪಿ ಟೀಕೆ. ವಿಯೆಟ್ನಾಂನಲ್ಲಿ ಹೊಸ ವರ್ಷ ಆಚರಿಸಿದ್ರೆ ನಿಮಗೇನ್ ಸಮಸ್ಯೆ ಎಂದು ಕಾಂಗ್ರೆಸ್ ತಿರುಗೇಟು. ಇಥಿಯೋಪಿಯಾದಲ್ಲಿ ಭೀಕರ ರಸ್ತೆ ಅಪಘಾತ. ಮದುವೆ ಅತಿಥಿಗಳಿದ್ದ ಟ್ರಕ್ ನದಿಗೆ ಬಿದ್ದು 71 ಮಂದಿ ದುರ್ಮರಣ. ಮದುವೆ ಮುಗಿಸಿಕೊಂಡು ವಾಪಸ್ ಬರುವಾಗ ನಡೆದ ದುರಂತ. ಅಮೆರಿಕದ ನಿಯೋಜಿತ ಅಧ್ಯಕ್ಷ ಟ್ರಂಪ್ಗೆ ಭಾರೀ ಹಿನ್ನಡೆ. ಲೈಂಗಿಕ ದೌರ್ಜನ್ಯದ ತೀರ್ಪು ಎತ್ತಿ ಹಿಡಿದ ಫೆಡರಲ್ ಮೇಲ್ಮನವಿ ನ್ಯಾಯಾಲಯ. $5 ಮಿಲಿಯನ್ ದಂಡದ ಶಿಕ್ಷೆ ವಿಧಿಸಿದ್ದ ಕೆಳಹಂತದ ನ್ಯಾಯಾಲಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.